ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೆಯ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಅಜಾಮಿಳನ ಕಥೆಯನ್ನು ರಾಜ ಪರೀಕ್ಷಿತನಿಗೆ ತಿಳಿಸುತ್ತಾರೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಮಾತ್ರವೇ ವ್ಯಕ್ತಿಯು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಈ ವಿಚಾರವನ್ನು ಅಜಮಿಳನ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಅಜಮಿಳನು ವೇಶ್ಯೆಯ ಸಹವಾಸದಿಂದಾಗಿ ತನ್ನೆಲ್ಲ ಉತ್ತಮ ಗುಣಗಳನ್ನು ಕಳೆದುಕೊಂಡು ಪಾಪಕೃತ್ಯದಲ್ಲಿ ತೊಡಗಿರುತ್ತಾನೆ. ಆತನಿಗೆ ಸಾವು ಸಮೀಪಿಸಿದಾಗ ಯಮದೂತರು ಬಂದು ಆತನ ಪ್ರಾಣವನ್ನು ಸೆಳೆಯುತ್ತಾರೆ. ಆಗ ಅಜಮಿಳನು ತನ್ನ ಪ್ರೀತಿಪಾತ್ರನಾದ ಕಿರಿಯ ಮಗನನ್ನು ನಾರಾಯಣ ಎಂದು ಕರೆಯುತ್ತಾನೆ. ನಾರಾಯಣನ ನಾಮವನ್ನು ಉಚ್ಚರಿಸುತ್ತಿದ್ದಂತೆಯೇ ಅಲ್ಲಿ ವಿಷ್ಣುದೂತರು ಪ್ರತ್ಯಕ್ಷರಾಗುತ್ತಾರೆ. ವಿಷ್ಣುದೂತರು ಯಮದೂತರನ್ನು ತಡೆಯುತ್ತಾರೆ. ತಮ್ಮ ಕಾರ್ಯದಲ್ಲಿ ಅಡ್ಡಿಪಡಿಸುತ್ತಿರುವಂತಹ ವಿಷ್ಣುದೂತರನ್ನು ಕುರಿತಾಗಿ ಯಮದೂತರು ಅವರು ಯಾರೆಂದು ಪ್ರಶ್ನಿಸುತ್ತಾರೆ. ಯಮದೂತರು ವಿಷ್ಣುದೂತರನ್ನು ವರ್ಣಿಸುತ್ತಾ ಈ ರೀತಿಯಾಗಿ ನುಡಿಯುತ್ತಾರೆ: ನಿಮ್ಮ ಕಣ್ಣುಗಳು ಸಾಕ್ಷಾತ್ ಕಮಲದ ದಳಗಳಂತಿವೆ. ಪೀತಾಂಬರಗಳನ್ನು ಧರಿಸಿದ್ದೀರಿ. ಕಮಲದ ಹಾರಗಳಿಂದ ಅಲಂಕೃತರಾಗಿದ್ದೀರಿ. ತಲೆಯ ಮೇಲೆ ಅತ್ಯಂತ ಆಕರ್ಷಕವಾದ ಕಿರೀಟಗಳನ್ನು ಧರಿಸಿದ್ದೀರಿ. ಕರ್ಣಕುಂಡಲಗಳನ್ನು ಧರಿಸಿದ್ದೀರಿ. ಆಜಾನುಬಾಹುವಾದ ಚತುರ್ಭುಜಗಳು ಬಿಲ್ಲು, ಬತ್ತಳಿಕೆ, ಖಡ್ಗ, ಗದೆ, ಶಂಖ, ಚಕ್ರ ಮತ್ತು ಕಮಲಗಳಿಂದ ಅಲಂಕೃತವಾಗಿವೆ. ನಿಮ್ಮ ಥಳಥಳಿಸುವ ತೇಜಸ್ಸು ತನ್ನ ಅಸಾಧಾರಣ ಪ್ರಕಾಶದಿಂದ ಈ ಸ್ಥಳದ ಕತ್ತಲನ್ನು ಹೊಡೆದಟ್ಟಿದೆ. ಹೀಗಿರುತ್ತಾ ನೀವು ನಮ್ಮನ್ನೇಕೆ ತಡೆಯುತ್ತಿದ್ದೀರಿ? ಯಮದೂತರ ಪ್ರಶ್ನೆಗಳಿಗೆ ವಿಷ್ಣುದೂತರು ಉತ್ತರಿಸುತ್ತಾರೆ: ನಿಜವಾಗಿಯೂ ನೀವು ಯಮರಾಜನ ಸೇವಕರಾಗಿದ್ದರೆ ಧರ್ಮತತ್ವಗಳ ಅರ್ಥವನ್ನು, ಅಧರ್ಮದ ಲಕ್ಷಣಗಳನ್ನು ನಮಗೆ ವಿವರಿಸಬೇಕು. ಇತರರನ್ನು ದಂಡಿಸುವ ಕ್ರಮವೇನು? ನಿಜವಾಗಿ ದಂಡನೆಗೆ ಅರ್ಹರಾದವರು ಯಾರು? ಕಾಮ್ಯಕರ್ಮಗಳಲ್ಲಿ ನಿರತರಾಗಿರುವ ಎಲ್ಲ ಕರ್ಮಿಗಳು ದಂಡನಾರ್ಹರೇ ಅಥವಾ ಅವರಲ್ಲಿ ಕೆಲವರು ಮಾತ್ರವೋ? ಆಗ ಯಮದೂತರು ಧರ್ಮದ ವ್ಯಾಖ್ಯಾನವನ್ನು ನೀಡುತ್ತಾರೆ. ವೇದ ಪ್ರಣಿಹಿತೋ ಧರ್ಮೋ ಹ್ಯಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣೋ ಸಾಕ್ಷಾತ್ ಸ್ವಯಂಭೂ ಇತಿ ಶುಶ್ರುಮ. ವೇದಗಳಲ್ಲಿ ನಿಗದಿತವಾಗಿರುವುದು ಧರ್ಮ, ಅದಕ್ಕೆ ವಿರುದ್ಧವಾಗಿರುವುದು ಅಧರ್ಮ. ವೇದಗಳೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷನಾದ ನಾರಾಯಣ, ಅವು ಸ್ವಯಂಭೂ. ಇದನ್ನು ನಾವು ಯಮರಾಜನಿಂದ ಕೇಳಿದ್ದೇವೆ. ಸೂರ್ಯ, ಅಗ್ನಿ, ಆಕಾಶ, ವಾಯು, ದೇವತೆಗಳು, ಚಂದ್ರ, ಸಂಧ್ಯೆ, ಹಗಲು, ರಾತ್ರಿ, ದಿಕ್ಕುಗಳು, ಜಲ, ಭೂಮಿ ಮತ್ತು ಸ್ವಯಂ ಪರಮಾತ್ಮ ಇವರೆಲ್ಲರೂ ಜೀವಿಯ ಕ್ರಿಯೆಗಳಿಗೆ ಸಾಕ್ಷಿಗಳು. ತಮ್ಮ ನಿಯಮಿತ ನಿಯಮನ ಕರ್ತವ್ಯಗಳಿಂದ ದಿಕ್ಚ್ಯುತರೆಂದು ಯಾರ ಬಗೆಗೆ ಈ ಅನೇಕ ಸಾಕ್ಷಿಗಳು ಖಚಿತಪಡಿಸುತ್ತಾರೋ ಅಂತಹವರು ದಂಡನೆಗೆ ಅರ್ಹರು. ಕಾಮ್ಯಕರ್ಮಗಳಲ್ಲಿ ನಿರತನಾದ ಪ್ರತಿಯೊಬ್ಬನೂ ಅವನವನ ಪಾಪಕರ್ಮಗಳಿಗೆ ಅನುಸಾರವಾಗಿ ದಂಡನೆಗೆ ಗುರಿಯಾಗಲು ತಕ್ಕವನಾಗಿರುತ್ತಾನೆ. ಹೇ ವೈಕುಂಠ ನಿವಾಸಿಗಳೇ, ನೀವು ಪಾಪರಹಿತರು. ಆದರೆ ಈ ಲೌಕಿಕ ಪ್ರಪಂಚದಲ್ಲಿ ಇರುವವರು ಪುಣ್ಯ ಕಾರ್ಯ ಮಾಡುತ್ತಿರಲಿ ಅಥವಾ ಪಾಪ ಕಾರ್ಯ ಮಾಡುತ್ತಿರಲಿ, ಅವರೆಲ್ಲ ಕರ್ಮಿಗಳು. ಅವರು ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತರಾದುದರಿಂದ ಈ ಎರಡೂ ಬಗೆಯ ಕರ್ಮಗಳನ್ನು ಮಾಡಬಹುದು. ಅವರು ಅದಕ್ಕೆ ಅನುಗುಣವಾಗಿ ವರ್ತಿಸಬೇಕಾಗುತ್ತದೆ. ಲೌಕಿಕ ದೇಹವನ್ನು ಸ್ವೀಕರಿಸಿದವನು ನಿಷ್ಕ್ರಿಯನಾಗಿ ಇರಲಾರ. ಲೌಕಿಕ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಕಾರ್ಯ ಮಾಡುವವನು ಪಾಪ ಕಾರ್ಯಗಳನ್ನು ಮಾಡುವುದು ಅನಿವಾರ್ಯ. ಆದುದರಿಂದ ಈ ಲೌಕಿಕ ಜಗತ್ತಿನ ವ್ಯಾಪ್ತಿಯೊಳಗೆ ಇರುವ ಎಲ್ಲ ಜೀವಿಗಳೂ ದಂಡನಾರ್ಹರು. ವ್ಯಕ್ತಿಯು ತನ್ನ ಜೀವನದಲ್ಲಿ ಮಾಡುವ ಧಾರ್ಮಿಕ ಅಥವಾ ಅಧಾರ್ಮಿಕ ಕಾರ್ಯಗಳ ಪ್ರಮಾಣಕ್ಕೆ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಸುಖ ಅಥವಾ ದುಃಖಗಳ ಕರ್ಮಫಲವನ್ನು ಭೋಗಿಸಬೇಕು. ಲೌಕಿಕ ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತಗೊಳ್ಳುವುದರಿಂದ ನಾವು 3 ಬಗೆಯ ಜೀವನಗಳನ್ನು ಕಾಣಬಹುದು. ಹೀಗೆ ಜೀವಿಗಳು ಶಾಂತರು, ಅವಿಶ್ರಾಂತರು ಹಾಗೂ ಮೂರ್ಖರಾಗಿರುತ್ತಾರೆ. ಸುಖಿಗಳು, ಅಸುಖಿಗಳು ಅಥವಾ ಅವೆರಡರ ಮಧ್ಯದಲ್ಲಿರುತ್ತಾರೆ. ಧಾರ್ಮಿಕರು, ಅಧಾರ್ಮಿಕರು ಮತ್ತು ಅರೆಧಾರ್ಮಿಕರಾಗಿರುತ್ತಾರೆ. ಮುಂದಿನ ಜನ್ಮದಲ್ಲಿ ಈ 3 ಬಗೆಯ ಲೌಕಿಕ ಪ್ರಕೃತಿಯು ಅದಕ್ಕೆ ಅನುಗುಣವಾಗಿ ವರ್ತಿಸುತ್ತದೆಂದು ತಾರ್ಕಿಕವಾಗಿ ಅನುಮಾನಿಸಬಹುದು. ವರ್ತಮಾನ ಕಾಲದ ವಸಂತ ಋತುವು ಭೂತಕಾಲದಲ್ಲಿದ್ದ ಮತ್ತು ಭವಿಷ್ಯತ್ ಕಾಲದಲ್ಲಿ ಬರುವ ವಸಂತ ಋತುವಿನ ಜಾಯಮಾನವನ್ನು ಹೇಗೆ ಸೂಚಿಸುತ್ತದೆಯೋ ಹಾಗೆಯೇ ಈ ಜನ್ಮದ ಸುಖ ದುಃಖ ಅಥವಾ ಅವೆರಡರ ಮಿಶ್ರಣವು ವ್ಯಕ್ತಿಯ ಹಿಂದಿನ ಮತ್ತು ಮುಂದಿನ ಜನ್ಮಗಳ ಧಾರ್ಮಿಕ ಮತ್ತು ಅಧಾರ್ಮಿಕ ಕಾರ್ಯಗಳನ್ನು ಕುರಿತು ಸಾಕ್ಷ್ಯ ಒದಗಿಸುತ್ತದೆ. ಸರ್ವಶಕ್ತನಾದ ಯಮರಾಜನು ಬ್ರಹ್ಮನಿಗೆ ಸಮಾನ, ಏಕೆಂದರೆ ತನ್ನ ಲೋಕದಲ್ಲಿ ಇರುತ್ತಾ ಅಥವಾ ಪರಮಾತ್ಮನಂತೆ ಎಲ್ಲರ ಹೃದಯದಲ್ಲೂ ಇರುತ್ತಾ ಜೀವಿಯ ಪೂರ್ವ ಕರ್ಮಗಳನ್ನು ಮನಸ್ಸಿನಲ್ಲಿಯೇ ಗ್ರಹಿಸುತ್ತಾನೆ. ಹೀಗೆ ಜೀವಿಯು ಮುಂದಿನ ಜನ್ಮಗಳಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅಜ್ಞಾನ ಸ್ವರೂಪಿಯಾದ ಜೀವಿಯು ತನ್ನ ಇಂದ್ರಿಯ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಅಸಮರ್ಥನಾಗಿರುತ್ತಾನೆ.
ಅವನು ತನ್ನ ಕಾಮನೆಗಳಿಗೆ ವಿರುದ್ಧವಾಗಿ ಲೌಕಿಕ ಪ್ರಕೃತಿಯ ಗುಣಗಳಿಗೆ ಪ್ರಭಾವಕ್ಕೆ ಅನುಸಾರವಾಗಿ ವರ್ತಿಸುವುದು ಅನಿವಾರ್ಯವಾಗುತ್ತದೆ. ಯಾವ ಜೀವಿಯೂ ಕೂಡ ನಿಷ್ಕ್ರಿಯವಾಗಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಲೌಕಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅನುಸಾರವಾಗಿ ತನ್ನ ಸ್ವಾಭಾವಿಕ ಪ್ರವೃತ್ತಿಯಂತೆ ಕಾರ್ಯ ಮಾಡಲೇಬೇಕು. ಏಕೆಂದರೆ ಅವನ ಸಹಜ ಸ್ವಭಾವವು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅವನು ಕೆಲಸ ಮಾಡುವಂತೆ ಬಲವಂತಪಡಿಸುತ್ತದೆ. ಪ್ರಾರಂಭದಲ್ಲಿ ಅಜಾಮಿಳನೆಂಬ ಈ ಬ್ರಾಹ್ಮಣನು ಎಲ್ಲ ವೈದಿಕ ಸಾಹಿತ್ಯವನ್ನೂ ಅಧ್ಯಯನ ಮಾಡಿದ್ದ. ಅವನು ಸದ್ಗುಣ, ಸಚ್ಚಾರಿತ್ರ್ಯ ಮತ್ತು ಸನ್ನಡತೆಯ ಗಣಿಯಾಗಿದ್ದ. ಎಲ್ಲ ವೈದಿಕ ವಿಧಿಗಳ ಆಚರಣೆಯಲ್ಲಿ ದೃಢವೃತ್ತಿಯಾಗಿದ್ದ. ಅವನು ಮೃದು ಸ್ವಭಾವದ ಸೌಮ್ಯ ವ್ಯಕ್ತಿಯಾಗಿದ್ದ. ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಇದಕ್ಕೂ ಮಿಗಿಲಾಗಿ ಅವನು ಸದಾ ಸತ್ಯನಿಷ್ಠನಾಗಿದ್ದ. ವೇದ ಮಂತ್ರಗಳ ಘೋಷಣೆಯನ್ನು ಮಾಡುವುದು ಹೇಗೆಂದು ಅವನಿಗೆ ತಿಳಿದಿತ್ತು. ಅಲ್ಲದೆ ಅವನು ಬಹಳ ಪರಿಶುದ್ಧನೂ ಆಗಿದ್ದ. ತನ್ನ ಗುರು, ಅಗ್ನಿದೇವ, ಅತಿಥಿಗಳು, ಮನೆಯ ಹಿರಿಯರ ಬಗೆಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದ. ನಿಜವಾಗಿಯೂ ಅವನಲ್ಲಿ ಒಣ ಪ್ರತಿಷ್ಠೆ ಇರಲಿಲ್ಲ. ಅವನು ರುಜುಮಾರ್ಗದಲ್ಲಿದ್ದ. ಸಕಲ ಜೀವಿಗಳ ಬಗೆಗೂ ಉದಾರಿಯಾಗಿದ್ದ. ಸನ್ನಡತೆಯವನಾಗಿದ್ದ. ಅವನು ಎಂದೂ ಅರ್ಥಹೀನವಾಗಿ ಮಾತನಾಡುತ್ತಿರಲಿಲ್ಲ. ಯಾರ ಬಗೆಗೂ ಅಸೂಯೆ ಪಡುತ್ತಿರಲಿಲ್ಲ. ಹೀಗಿರುತ್ತಾ ಒಂದು ಸಲ ಅಜಾಮಿಳನು ತನ್ನ ತಂದೆಯ ಆದೇಶದಂತೆ ಹಣ್ಣು, ಹೂವುಗಳನ್ನು, ಸಮಿತ್ತು ಮತ್ತು ಕುಶಗಳೆಂಬ 2 ಬಗೆಯ ಹುಲ್ಲುಗಳನ್ನು ಸಂಗ್ರಹಿಸಲು ಕಾಡಿಗೆ ಹೋದ. ಮನೆಗೆ ಹಿಂದಿರುಗುವ ಹಾದಿಯಲ್ಲಿ ಅವನು ಒಬ್ಬ ಶೂದ್ರನನ್ನು ನೋಡಿದ. ಅತಿ ಕಾಮುಕನಾದ ಈ 4ನೆಯ ವರ್ಗದ ಮನುಷ್ಯನು ನಿರ್ಲಜ್ಜನಾಗಿ ವೇಶ್ಯೆಯೊಬ್ಬಳನ್ನು ಅಪ್ಪಿಕೊಂಡು ಮುತ್ತಿಡುತ್ತಿದ್ದ. ಆ ಶೂದ್ರನು ನಗುತ್ತಾ ಹಾಡುತ್ತಾ ಅದೇ ಸರಿಯಾದ ವರ್ತನೆಯೇನೋ ಎಂಬಂತೆ ಸುಖಿಸುತ್ತಿದ್ದ. ಆ ಶೂದ್ರ ಮತ್ತು ವೇಶ್ಯೆ ಇಬ್ಬರೂ ಪಾನಮತ್ತರಾಗಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಅಜಾಮಿಳನು ಅವರನ್ನು ನೋಡಿದ. ಅಜಾಮಿಳನು ಆ ವೇಶ್ಯೆಯನ್ನು ಕಂಡಾಗ ಅವನ ಹೃದಯದಲ್ಲಿ ಸುಪ್ತವಾಗಿದ್ದ ಕಾಮೇಚ್ಛೆಗಳು ಜಾಗೃತಗೊಂಡವು. ತಕ್ಷಣ ಮೋಹಿತನಾದ ಅವನು ಅವುಗಳ ವಶವರ್ತಿಯಾದ. ಶಾಸ್ತ್ರವಿಧಿಗಳನ್ನು ನೆನಪಿಸಿಕೊಳ್ಳಲು ಅವನು ಸಾಧ್ಯವಾದಷ್ಟು ಪ್ರಯತ್ನಿಸಿದ. ಈ ಅರಿವು ಮತ್ತು ಬುದ್ಧಿಯ ನೆರವಿನಿಂದ ಅವನು ತನ್ನ ಕಾಮೇಚ್ಛೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದ. ಆದರೆ ಹೃದಯದೊಳಗಿದ್ದ ಮನ್ಮಥನ ಪ್ರಭಾವದಿಂದಾಗಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಅವನು ವಿಫಲನಾದ. ಆ ಬ್ರಾಹ್ಮಣನು ತನ್ನೆಲ್ಲ ಸಮೃದ್ಧಿಯನ್ನೂ ಕಳೆದುಕೊಂಡ. ಆತನು ಸದಾಕಾಲ ಆ ವೇಶ್ಯೆಯ ಕುರಿತಾಗಿಯೇ ಯೋಚಿಸಲು ಪ್ರಾರಂಭಿಸಿದ. ಅವಳನ್ನು ತನ್ನ ಮನೆಯಲ್ಲಿಯೇ ದಾಸಿಯನ್ನಾಗಿ ಇಟ್ಟುಕೊಂಡ. ಬ್ರಾಹ್ಮಣನ ಎಲ್ಲ ನಿಯಮನ ತತ್ವಗಳನ್ನು ಗಾಳಿಗೆ ತೂರಿದ. ಹೀಗೆ ಅಜಮಿಳನು ಆ ವೇಶ್ಯೆಯನ್ನು ಸಂತೃಪ್ತಿಯಲ್ಲಿರಿಸಲು ಅನೇಕ ಲೌಕಿಕ ಉಡುಗೊರೆಗಳನ್ನು ನೀಡುತ್ತಾ ಅವಳ ಸಂತೋಷಕ್ಕಾಗಿ ತನ್ನ ಪಿತ್ರಾರ್ಜಿತ ದ್ರವ್ಯವನ್ನೆಲ್ಲ ವೆಚ್ಚ ಮಾಡತೊಡಗಿದ. ಆ ವೇಶ್ಯೆಯನ್ನು ತೃಪ್ತಿಪಡಿಸಲು ತನ್ನ ಬ್ರಾಹ್ಮಣ ಕರ್ಮಗಳನ್ನೆಲ್ಲ ತ್ಯಜಿಸಿದ. ವೇಶ್ಯೆಯ ಸಹವಾಸದಿಂದ ಅವನ ಬುದ್ಧಿಯು ಛಿದ್ರವಾಯಿತು. ಹೀಗೆ ಬಲಿಯಾದ ಅಜಾಮಿಳನು ಅವಳ ಸಾಹಚರ್ಯದಲ್ಲಿ ಪಾಪಕರ್ಮಗಳಲ್ಲಿ ತೊಡಗಿದನು. ಉತ್ತಮವಾದಂತಹ ಕುಟುಂಬದಿಂದ ಬಂದ ತನ್ನ ತರುಣಿ ಪತ್ನಿಯನ್ನು ಆತನು ತ್ಯಜಿಸಿದನು. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದರೂ ಅಜಾಮಿಳನು ವೇಶ್ಯಾಸಂಗದಿಂದ ಬುದ್ಧಿಯನ್ನು ಕಳೆದುಕೊಂಡ. ನ್ಯಾಯವೋ ಅನ್ಯಾಯವೋ ಎಂದು ಲೆಕ್ಕಿಸದೆ ಹೇಗೋ ಹಣ ಸಂಪಾದನೆ ಮಾಡಿದ. ಈ ಬ್ರಾಹ್ಮಣನು ಹೊಣೆಗೇಡಿಯಾಗಿ ಪವಿತ್ರ ಶಾಸ್ತ್ರದ ಎಲ್ಲ ವಿಧಿನಿಯಮಗಳನ್ನು ಉಲ್ಲಂಘಿಸುತ್ತಾ ತನ್ನ ಜೀವನದ ದೀರ್ಘಕಾಲವನ್ನು ಕಳೆದ. ದುಂದುವೆಚ್ಚ ಮಾಡುತ್ತಾ ಪಾಪಪೂರಿತವಾದಂತಹ ಜೀವನವನ್ನು ನಡೆಸುತ್ತಾ ಅಶುಚಿಯಾದ ನಿಷಿದ್ಧ ಕರ್ಮಗಳಲ್ಲಿ ಮುಳುಗಿದ್ದ. ಅಜಾಮಿಳನು ತನ್ನ ಜೀವನದಲ್ಲಿ ಯಾವ ಪರಾಶ್ಚಿತ್ತವನ್ನು ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಅವನ ಪಾಪ ಜೀವನದ ಕಾರಣಕ್ಕಾಗಿ ದಂಡನೆ ವಿಧಿಸಲು ಯಮರಾಜನ ಎದುರಿಗೆ ಒಯ್ಯಬೇಕು. ಅಲ್ಲಿ ಅವನ ಪಾಪಕರ್ಮದ ವ್ಯಾಪ್ತಿಗೆ ಅನುಸಾರವಾಗಿ ಅವನಿಗೆ ಶಿಕ್ಷೆಯಾಗುತ್ತದೆ. ಯಮದೂತರು ನುಡಿದ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ನಂತರ ವಿಷ್ಣುದೂತರು ತಮ್ಮ ಮಾತುಗಳನ್ನು ಪ್ರಾರಂಭಿಸಿದರು. ಧರ್ಮವನ್ನು ಕಾಪಾಡಬೇಕಾಗಿದ್ದ ಸಭೆಯಲ್ಲಿ ಅಧರ್ಮವು ಪ್ರವೇಶಿಸುತ್ತಿದೆ. ಇದು ಎಷ್ಟೊಂದು ಖೇದದ ವಿಚಾರವಾಗಿದೆ. ಧರ್ಮತತ್ವಗಳನ್ನು ಪಾಲಿಸುವ ಹೊಣೆ ಹೊತ್ತಿರುವವರೇ ಪಾಪರಹಿತನಾದ ದಂಡನಾರ್ಹನಲ್ಲದ ವ್ಯಕ್ತಿಯನ್ನು ವೃಥಾ ದಂಡಿಸುತ್ತಿದ್ದಾರೆ. ಒಬ್ಬ ದೊರೆ ಅಥವಾ ಸರ್ಕಾರದ ಅಧಿಕಾರಿಯು ವಾತ್ಸಲ್ಯ ಮತ್ತು ಪ್ರೀತಿಗಳ ಕಾರಣದಿಂದ ಪ್ರಜೆಗಳ ತಂದೆ, ಪೋಷಕ ಮತ್ತು ರಕ್ಷಕನಂತೆ ವರ್ತಿಸಲು ಉತ್ತಮ ಅರ್ಹತೆಯನ್ನು ಪಡೆದಿರಬೇಕು. ಪ್ರಮಾಣಭೂತ ಧರ್ಮಗ್ರಂಥಗಳ ಪ್ರಕಾರ ಅವನು ನಾಗರಿಕತೆಗೆ ಉತ್ತಮವಾದ ಸಲಹೆ ಮತ್ತು ಉಪದೇಶಗಳನ್ನು ನೀಡಬೇಕು ಹಾಗೂ ಪ್ರತಿಯೊಬ್ಬರಿಗೂ ಸಮಾನವಾಗಿರಬೇಕು. ಯಮರಾಜನು ನ್ಯಾಯದ ಪರಮಸ್ವಾಮಿಯಾಗಿರುವುದರಿಂದ ಹೀಗೆ ಮಾಡುತ್ತಾನೆ. ಅವನ ಹೆಜ್ಜೆಗಳನ್ನು ಅನುಸರಿಸುವವರು ಅದರಂತೆಯೇ ಮಾಡುತ್ತಾರೆ. ಆದರೆ ಅಂತಹ ವ್ಯಕ್ತಿಗಳು ಕಲುಷಿತರಾಗಿ ನಿರ್ದೋಷಿಯನ್ನು, ನಿರಪರಾಧಿ ವ್ಯಕ್ತಿಯನ್ನು ಶಿಕ್ಷಿಸುವ ಮೂಲಕ ಪಕ್ಷಪಾತವನ್ನು ಪ್ರದರ್ಶಿಸಿದರೆ ಪ್ರಜೆಗಳು ತಮ್ಮ ಪಾಲನೆ ಮತ್ತು ಭದ್ರತೆಗಾಗಿ ಆಶ್ರಯ ಪಡೆಯಲು ಎಲ್ಲಿಗೆ ಹೋಗಬೇಕು?
ಜನಸಮೂಹವು ಸಮಾಜದ ನಾಯಕನ ಉದಾಹರಣೆಯನ್ನು ಅನುಸರಿಸುತ್ತದೆ ಮತ್ತು ಅವನ ನಡತೆಯನ್ನು ಅನುಕರಿಸುತ್ತದೆ. ನಾಯಕನು ಒಪ್ಪಿಕೊಂಡಿದ್ದೆಲ್ಲವನ್ನು ಪ್ರಮಾಣವೆಂದು ಅವರು ಸ್ವೀಕರಿಸುತ್ತಾರೆ. ಯಮದೂತರಲ್ಲಿ ವಿಷ್ಣುದೂತರು ನುಡಿದಂತಹ ಈ ಮಾತಿನ ನಿಜವಾದ ಅರ್ಥವೇನೆಂದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.